ಪುನೀತ್ ರಾಜ್ಕುಮಾರ್ ಎಂಬ ಯರ ಶುರುವಾಗಿ 50 ವರ್ಷ. ಎಲ್ಲ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಶುಭಾಶಯಗಳು. ಸೊ ಇವತ್ತು ಭಾಳ ಖುಷಿ ಇದೆ ಜನರ ಸಂಭ್ರಮ ನೋಡೋದಕ್ಕೆ. ನಾನು ಇದೊಂದೇ ಅಲ್ಲ, ಅವ್ರ ಪುಣ್ಯಸ್ಮರಣೆ ದಿನ ಪ್ರತಿ ಸಲ ಬರ್ತೀನಿ. ಇಷ್ಟೇ ನಿನ್ನೆ ಎಲ್ಲ ಮೊನ್ನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಶ್ವಿನಿ ಮ್ಯಾಮ್ ಬರ್ತ್ಡೇ ದಿನ ಅಪ್ಪು ರಿಲೀಸ್ ಆಯಿತು. ಸತ್ಯ ಏನು ಅಂದರೆ ಆ ದಿನ ನಂದು ನೋ ಕೋಕೆನ್ ಶೂಟ್ ನಡೀತಾ ಇತ್ತು, ನೋಡೋಕ್ಕಾಗಲ್ಲ. ಕಟ್ಟು ಸತ್ಯ ಏನು ಅಂದರೆ ನೋಡೋಕ್ಕೂ ಆಗ್ತಾನೂ ಇರಲ್ಲ, ನೋಡೋ ಮನಸ್ಸು ನಂಗಿರಲ್ಲ. ಬಿಕಾಸ್ ದ ರೀಸನ್ ಈಸ್ ಅಷ್ಟು ನಾನು ತರಲೆ ಮಾಡೋದು ನೋಡಿರ್ತೀರ ನೀವು, ನೋಡದೇ ಇರೋಂಥ ವೀಡಿಯೋಸ್ ಎಲ್ಲ ಕಾಲೆಳೆಯೋದು ಅಥವಾ ಕೌಂಟ್ರ್ ಕೊಡೋದು ಭಾಳಷ್ಟು ನೋಡಿರ್ತೀರ, ನೀವು ನೋಡದೇ ಇರೋದಲ್ಲ. ನೋಡ್ತಾ ಇದ್ದಾಗ ಆ ವ್ಯಕ್ತಿ ಇಲ್ಲ ಅನ್ನೋದು ಎಲ್ಲೋ ಒಂದು ಸಲ ಮನಸ್ಸು ಕನ್ಸಿದಾಗ ತುಂಬ ಕಷ್ಟ ಆಗುತ್ತೆ. ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್. ಸೊ ನನಗೆ ಕಣ್ಣಲ್ಲಿ ತುಂಬ ನೀರು ಬಂದುಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅದನ್ನು ನೋಡೋಕ್ಕಾಗಲ್ಲ. ಎಲ್ಲರಲ್ಲೂ ಒಂದೇ ಒಂದು ಮಾತು ಕೇಳ್ಕೊಳ್ಳೋದು, ಒಂದು ಅವರ ಒಳ್ಳೆ ಆಶಯಗಳು, ವ್ಯಕ್ತಿ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಂಥವ್ರು. ಪ್ರತಿ ವರ್ಷ ಇವಾಗಿಂದಲ್ಲ, ಅವರು ನನಗೆ ಬಹಳಷ್ಟು ಪ್ರೀತಿಯಿಂದ ಒಂದಷ್ಟು ಕಳಿಸಿರೋಂಥ ನನ್ನ ಸಿನಿಮಾಗೆ ವಿಶ್ ಮಾಡಿದರು, ಅದನ್ನು ಪಬ್ಲಿಕ್ಕಲ್ಲಿಟ್ಟೆ. ನನಗೇನೋ ವಾಟ್ಸಪ್ಪಲ್ಲಿ ಆಡಿಯೋ ಕಳಿಸಿದೆ ಅಂದರೆ ಅವ್ರು ನನಗೆ ಹೇಳೋಂಥ ಕಿವಿ ಮಾತು ನಾನು ಬದುಕಿರೋ ತನಕ ನನ್ನಲ್ಲಿರುತ್ತೆ, ನಾನು ಸತ್ತಾಗ ನನ್ನ ಜೊತೆಲೇ ಹೋಗುತ್ತೆ. ಅದು ಭಾಳಷ್ಟು ಒಳ್ಳೊಳ್ಳೆ ವಿಚಾರಗಳು, ಸ್ಮರಣೆಗಳು ಅವ್ರ ಜೊತೆಗಿದೆ. 47 ವರ್ಷದ ಬದುಕಲ್ಲಿ ಒಂದು ಸಾರ್ಥಕ ಬದುಕದ ಎಲ್ಲ ಅಪ್ಪು ಅಭಿಮಾನಿಗಳ ಆಶೀರ್ವಾದದಿಂದ, ಇವತ್ತು ಹಾರೈಕೆಯಿಂದ, ಕನ್ನಡಿಗರ ಹಾರೈಕೆಯಿಂದ, ದೇವರ ದಯಿಂದ 47 ವರ್ಷಗಳ ಒಂದು ಅದ್ಭುತವಾದ ಲೈಫ್, ತುಂಬ ಶಾರ್ಟ್ ಪೀರಿಯಡಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ. ಯಾವಾಗಲೂ ಅವ್ರಂಗೆ ಇನ್ಸ್ಪಿರೇಷನ್ನು. ಖುಷಿಯಾಗುತ್ತೆ ಈ ಅಭಿಮಾನಿಗಳ ಸಂಭ್ರಮ ನೋಡಿ. ಇವ್ರು ಯಾರೂ ಗೀ ರೈಸು ಫ್ರೈಡ್ ರೈಸು ಬಂದು ಕೂಗ್ತಾರಲ್ಲ ಜೈ ಅಂಥವ್ರಲ್ಲ. ಇವರು ಹೃದಯದಿಂದ ಬರೋರು. 100 ರೂಪಾಯಿ ಕೊಟ್ಟಕ್ಕೆ ಥಿಯೇಟ್ರ್ ಮುಂದೆ ಕೂಗೋರಲ್ಲ. ಶುಕ್ರವಾರ ರಿಲೀಸ್ ದಿನ ಇಡೀ ಪ್ರಪಂಚಕ್ಕೆ ತೋರಿಸಿದ್ದಾರೆ ಇವ್ರು ಯಾರು ಅಂತ, ಅಪ್ಪು ಸರ್ ಅಭಿಮಾನಿಗಳೇನು ಅಂತ. ಸೊ ಹಾಗೆ ಒಂದೆರಡು ಕಡೆ ಕೂಗಾಡಿದ್ದು ಕೇಳಿ ಏನೋ ಮಾತಾಡೋದು ನೋಡಿದೆ. ದಯವಿಟ್ಟು ನಿಮಗೂ ರಿಕ್ವೆಸ್ಟ್ ಅಪ್ಪ, ಯಾರನ್ನೂ ಟಾಂಟ್ ಕೊಟ್ಟು ಮಾತಾಡಬೇಡಿ, ಯಾರಿಗೂ ಒಳ್ಳೇದಲ್ಲ, ಒಳ್ಳೇದಾಗಲಿ. ಆ್ಯಂಡ್ ತಮ್ಮಲ್ಲಿ ಒಂದು ರಿಕ್ವೆಸ್ಟು, ಯಾವುದೋ ಅಪ್ಪು ಸರ್ ಫೋಟೋ ನೋಡಿದಾಗ ಒಂದು ಲೈಕ್ ಮಾಡ್ಬಿಡ್ದು, ಅಥವಾ ಅಶ್ವಿನಿ ಮೇಡಮ್ ಫೋಟೋ ನೋಡಿದಾಗ ಲೈಕ್, ಇದಷ್ಟೇ ಅಭಿಮಾನ ಆಗೋದು ಬೇಡ. ಈಗಲೂ ಅಶ್ವಿನಿ ಮೇಡಮ್ ಬಹಳಷ್ಟು ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ ಮಾಡ್ತಾ ಇರ್ತಾರೆ. ಆ ಸಿನಿಮಾಗಳ ಮೇಲೆ ಪ್ರೀತಿ ಇರಲಿ. ಪ್ರಾಮಾಣಿಕವಾಗಿ ಅಭಿಮಾನಿಗಳು ಕನ್ನಡ ಸಿನಿಮಾಗಳ ಮೇಲೆ ಇಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ. ಮೊನ್ನೆ ಶುಕ್ರವಾರ ನೋ ಕೋಕೆನ್ ಶೂಟ್ ಇತ್ತು, ಆ ಕಾರಣಕ್ಕೆ ನೋಡೋಕ್ಕಾಗಿರಲಿಲ್ಲ. ಈಗ ಇಲ್ಲಿಂದ ಹೋಗ್ತಾ ಇದ್ದೀನಿ ನೋಡೋಕ್ಕೇ, ಅಪ್ಪು ಸಿನಿಮಾ ನೋಡೋಕ್ಕೆ. ನಿಮ್ಮನ್ನು ನೋಡೋದೇ ಸಂತೋಷ, ನಿಮ್ಮನ್ನು ನೋಡೋದೇ ಸೌಭಾಗ್ಯ. ಸೊ ಒಳ್ಳೆಯದಾಗಲಿ. 50 ವರ್ಷದ ಒಂದು ಸಾರ್ಥಕ ಜರ್ನಿಲಿ ಒಂದು ಮೆಮೊರಿ ಹೇಳ್ತೀನಿ. ನಾನು ಬಿಗ್ ಬಾಸ್ ಗೆದ್ದ ತಕ್ಷಣ ಸೇಮ್ ಡೇ ಅವ್ರ ಬರ್ತಡೆಗೆ ಒಂದು ಉಂಗುರ ಹಾಕಿದ್ದೆ. ಇವತ್ತು ಇನ್ಸ್ಟಾಗ್ರಾಮಲ್ಲಿ ಆ ಫೋಟೋ ಒಂದು ಪೋಸ್ಟ್ ಮಾಡಿದೆ. ಹಾಕಿದಾಗ ಒಂದು ಘಟನೆ ನಡೀತು. ಓಹ್ ಏನಪ್ಪ ಅಂತ ಹೇಳಿದ್ರು. ಚೆನ್ನಾಗಿ ನೀನು ಮಾಡಿಸಿದ್ಯಾ ಅಂದು. ಬಾಸ್ ಭಾಳ ಪ್ರೀತಿಯಿಂದ ಇದು ನಿಮಗೋಸ್ಕರ, ನನ್ನ ಬಹಳ ಸ್ಪೆಷಲಾಗಿ ಉಳ್ಕೊಳ್ಳಿ, ಸ್ಮರಣೆಯಲ್ಲಿ ಉಳ್ಕೊಳ್ಳಿ ಅಂತ ಕೊಟ್ಟೆ. ಈಗ ಎಲ್ಲಿ ಉಳಿಯುತ್ತೋ ಅದು ಈ ಕ್ಷಣಗಳ ಮಧ್ಯೆ ಎಲ್ಲರೂ ಕಳೆದೋಗ್ಬಿಟ್ರೆ ಬಿಡು, ಸಿಕ್ತಂಗೆ ಅಟ್ಲೀಸ್ಟ್ ಚೆನ್ನಾಗಿರಲಿ ಅಂದರು. ನಾನು ಸ್ವಲ್ಪ ಬೇಸರ ಆಯಿತು, ಏನು ಹಿಂಗೆ ಅಂದ್ಬಿಟ್ರಲ್ಲ ಅಂತ. ತಮಾಷೆಗನ್ನಪ್ಪ ಇಟ್ಕೊಳ್ತೀನಪ್ಪ, ನಮ್ಮ ಬಿಗ್ ಬಾಸ್ ಕೊಟ್ಟಿರೋದು. ಇವತ್ತಿಗೂ ಆ ನೆನಪು ನನ್ನ ಮನಸ್ಸಲ್ಲಿ ಸದಾ ಸ್ಮರಣೆಯಲ್ಲಿದೆ. ಅವ್ರ ಆಶಯಗಳನ್ನ ಈಡೇರಿಸೋಣ. ಒಳ್ಳೊಳ್ಳೆ ಕನಸಿಟ್ಕೊಂಡಿದ್ದಾರೆ. ಯಾವಾಗಲೂ ಅಷ್ಟೇ ರಾಘಣ್ಣವ್ರಿಗೆ, ಅಶ್ವಿನಿ ಮ್ಯಾಮ್ಗೆ, ಶಿವಣ್ಣವ್ರಿಗೆ ಮತ್ತು ಆ ಕುಟುಂಬಕ್ಕೆ ಬೆಂಗಾವಲಾಗಿ ನಿಂತ್ಕೊಳ್ಳೋದ್ ಮೂಲಕ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಬೆಂಬಲಿಸೋ ಮೂಲಕ ಜೊತೆ ನಿಂತ್ಕೊಂಡ. ಒಳ್ಳೆಯದಾಗಲಿ. ಯಾರು ಏನೇ ಮಾತಾಡಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಮೊನ್ನೆ ರಿಲೀಸಲ್ಲಿ ಉತ್ತರ ಕೊಟ್ಟಿದೆ. ಬಹುಶಃ ಅದು ನಿಮ್ಮ ಪ್ರೀತಿ ಅಷ್ಟೇ ಸಾಕು, ಯಾರಿಗೂ ಟಾಂಟ್ ಕೊಡೋದು ಬೇಡ. ಧನ್ಯವಾದ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.